ಹಲೋ ನಮಸ್ಕಾರ, ವೆಲ್ಕಮ್ ಟು ಆಕಾಶ ಶೈನ್ಸ್. ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಏನಾದ್ರು ಸಾಧನೆ ಮಾಡಿರೋರನ್ನ ನಾವು ಸಾಧಕರು ಅಂತ ಗುರುತಿಸ್ತೀವಿ. ಇಂಥ ಸಾಧಕರ ಕೃತಿಗಳು, ಕಾರ್ಯಗಳು, ಮಾತುಗಳು, ಆಲೋಚನೆಗಳು ನಮ್ಮೆಲ್ಲರನ್ನೂ ಸದಾ ಹುರಿದುಂಬಿಸುತ್ತೆ. ಇಂಥ ಸಾಧಕರ ಸ್ಫೂರ್ತಿದಾಯಕ ನುಡಿಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿನಯವಿಲ್ಲದ ವಿದ್ಯೆ, ಗುಣವಿಲ್ಲದ ರೂಪ, ಸಮಯಕ್ಕೆ ಉಪಯೋಗಕ್ಕೆ ಬಾರದ ಹಣ, ಹರಿತವಿಲ್ಲದ ಆಯುಧ, ಹಸಿವಿಲ್ಲದ ಊಟ ಹಾಗೂ ಪರೋಪಕಾರವಿಲ್ಲದ ಜೀವನವು ವ್ಯರ್ಥ. ಎಷ್ಟು ಧನವಿದ್ದರೇನು, ಎಷ್ಟು ಗದ್ದೆ ತೋಟಗಳಿದ್ದರೇನು, ಆರೋಗ್ಯವಿಲ್ಲದಿದ್ದರೆ ಅವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮ. ಆದರ್ಶಗಳು ನಾವು ದಿನ ಪಠಣ ಮಾಡಬೇಕಾದ ಗೊಡ್ಡು ಮಂತ್ರಗಳಲ್ಲ, ಅವು ನಮ್ಮ ಜೀವನದ ಉಸಿರು. ಯಾರನ್ನೂ ನಂಬಬೇಡಿ, ಸ್ವತಃ ಶಕ್ತಿಯಾಗಿ ಬದುಕಿ. ಜೀವನ ಒಂದು ರಂಗಭೂಮಿ, ನಾವೆಲ್ಲರೂ ಪಾತ್ರಧಾರಿಗಳು. ಉತ್ತಮವಾದುದು ಇದ್ದರೆ ಅದನ್ನು ಪ್ರಶಂಸಿಸಿ. ಒಂದು ವೇಳೆ ಉತ್ತಮವಾದುದನ್ನು ಸರ್ವೋತ್ತಮ ಎಂದು ಕೀರ್ತಿಸಿದರೆ ಅದು ಎಲ್ಲ ಕಾಲಕ್ಕೂ ನಿಲ್ಲುವುದಿಲ್ಲ. ಕ್ರಮೇಣ ನಿಧಾನವಾಗಿಯಾದರೂ ಅದರ ಬೆಲೆ ನಿರ್ಣಯವಾಗುತ್ತದೆ. ಆದರೆ ಸರ್ವೋತ್ತಮವಾದುದನ್ನು ಈಗಲೇ ಈರ್ಷೆಯಿಂದ ಖಂಡಿಸಿಬಿಟ್ಟರೆ ಅದು ಮೂಲೆಗೆ ಬಿದ್ದು ಸೊರಗಿ ಸತ್ತೇ ಹೋಗುತ್ತದೆ. ಅದಕ್ಕೆ ಮತ್ತೆ ಬೆಲೆ ಕಟ್ಟಿಸಿಕೊಳ್ಳುವ ಅವಕಾಶವೇ ಬರುವುದಿಲ್ಲ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸಿವೆ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಪದಗಳು ಗೌಣ, ಆಲೋಚನೆಗಳು ಜೀವಂತವಾಗಿವೆ. ಅವು ಬಹಳ ದೂರ ಪ್ರಯಾಣಿಸುತ್ತವೆ. ಸಂಬಂಧಗಳು ಹೂವುಗಳಿದ್ದಂತೆ, ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು. ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನು ಮಾಡುವುದು? ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದೇ ಉತ್ತರ. ಬಹುಜನರು ಹೇಳಿದ ಮಾತ್ರಕ್ಕೆ ಸುಳ್ಳು ಸತ್ಯವಾಗುವುದಿಲ್ಲ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಪರೀಕ್ಷೆ, ವಿಮರ್ಶೆ, ವಿಚಾರ ಇವೆಲ್ಲವೂ ನಮ್ಮ ಹುಟ್ಟು ಹಕ್ಕುಗಳು. ಇವುಗಳನ್ನು ಬಿಟ್ಟುಕೊಡಬಾರದು. ಅವುಗಳನ್ನು ಬಿಟ್ಟರೆ ಕಾರ್ಗಾಲದ ಅಮಾವಾಸ್ಯೆಯ ರಾತ್ರಿಯಲ್ಲಿ ಕೊರಕಲು ದಾರಿಯಲ್ಲಿ ಹಾದು ನಡೆಯುವವನು ಕೈಯಲ್ಲಿರುವ ದೀಪವನ್ನು ಬಿಸಾಡಿದಂತಾಗುತ್ತದೆ. ನಮ್ಮ ಮನಸ್ಸೇ ನಮಗೆ ದೇವರು, ಇನ್ಯಾವುದೂ ಅಲ್ಲ, ಇನ್ಯಾರೂ ಅಲ್ಲ. ನೀವು ನಿಮ್ಮನ್ನು ನಂಬುವವರೆಗೂ ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ. ನಿಲ್ಲುವುದೇ ಸಾವು, ಚಲಿಸುವುದೇ ಬಾಳು. ಎಷ್ಟು ದೇವರ ನೀನೆಷ್ಟು ನಂಬಿದರೆ ನೊಂದಿಷ್ಟು ನೀ ನಂಬದಿದ್ದರೆ ನಿನ್ನ ನೀನು. ಯಾವ ಯಾವ ಮಾತನ್ನು ಯಾರು ಯಾರು ಆಡಿಕೊಳ್ಳಬೇಕೋ ಅವರೇ ಆಡಿಕೊಂಡರೆ ಒಳಿತು. ಮೂರನೆಯ ಕಿವಿ, ಮೂರನೆಯ ಬಾಯಿ ಅಪಾಯದ ತಾಯಿ. ಲೋಕಕ್ಕೆ ಒಳ್ಳೆಯದು ಯಾರೇ ಮಾಡಿದರೂ ನೀವು ಅದಕ್ಕೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು. ನೀವು ಒಪ್ಪಿರುವ ತತ್ವಗಳನ್ನೇ ಆಚರಿಸ ಹೊರಡುವವರನ್ನು ವಿರೋಧಿಗಳೆಂದು ಹೇಳುವುದು ಅವಿವೇಕ. ಒಳ್ಳೆಯ ಕೆಲಸ ಎಲ್ಲಿ ನಡೆಯುತ್ತದೆಯೋ ಅದನ್ನು ನೀವು ಒಪ್ಪಿಕೊಳ್ಳಬೇಕು, ಬೆಂಬಲ ಕೊಡಬೇಕು, ಅದನ್ನು ಪ್ರಚೋದಿಸಬೇಕು, ಪ್ರಚಾರ ಮಾಡಬೇಕು.
ಯಾರನ್ನೂ ಖಂಡಿಸಬೇಡಿ. ನೀವು ಸಹಾಯ ಹಸ್ತ ಚಾಚಲು ಸಾಧ್ಯವಾದರೆ ಹಾಗೆ ಮಾಡಿ. ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಕೈಗಳನ್ನು ಮಡಿಸಿ ನಿಮ್ಮ ಸಹೋದರರನ್ನು ಆಶೀರ್ವದಿಸಿ ಮತ್ತು ಅವರು ತಮ್ಮದೇ ಆದ ದಾರಿಯಲ್ಲಿ ಹೋಗಲು ಬಿಡಿ. ಕೆಲವರಿಗೆ ತಮ್ಮ ಅಭ್ಯುದಯಕ್ಕಿಂತಲೂ ಮತ್ತೊಬ್ಬನ ಅವನತಿಯಲ್ಲಿ ಹೆಚ್ಚು ಸುಖವಿರುತ್ತದೆ. ನೀವು ನಿಮ್ಮನ್ನು ಬಲಿಷ್ಠರೆಂದು ಭಾವಿಸಿದರೆ ಬಲಿಷ್ಠರಾಗುತ್ತೀರಿ. ಜೀವನದ ಸಂಪತ್ತು ಅದರ ಅನುಭವಗಳಲ್ಲಿದೆ. ನೆನಪು ಆ ಅನುಭವಗಳ ನಿಧಿ. ಯಾವ ವಿಷಯವು ನಿಮ್ಮನ್ನು ದೈಹಿಕವಾಗಿ, ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ದುರ್ಬಲಗೊಳಿಸುತ್ತಿದೆಯೋ ಅದನ್ನು ವಿಷವೆಂದು ತಿರಸ್ಕರಿಸಿ. ಸ್ವತಂತ್ರವಾಗಿರಲು ಧೈರ್ಯ ಮಾಡಿ. ನಿಮ್ಮ ಆಲೋಚನೆ ನಡೆಸುವಷ್ಟು ದೂರ ಹೋಗಲು ಧೈರ್ಯ ಮಾಡಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಲು ಧೈರ್ಯ ಮಾಡಿ. ನಾವು ಹೇಳುವುದನ್ನು ಎಲ್ಲ ನಾವು ಬಾಳುವ ಬಾಳು ಹೇಳಬೇಕೇ ಹೊರತು ನಾಲಗೆ ಹೇಳಬಾರದು. ಒಂದು ದಿನದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು ಎದುರಾಗದಿದ್ದಾಗ ನೀವು ತಪ್ಪು ಹಾದಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಖಚಿತವಾಗಿ ಹೇಳಬಹುದು. ಸಗಣಿಯೊಂದಿಗೆ ಸರಸವಾಡುವುದಕ್ಕಿಂತ ಗಂಧದೊಡನೆ ಗುದ್ದಾಡುವುದು ಲೇಸು. ಸರಸವಾಡಿದರೂ ಸಗಣಿಯೊಂದಿಗೆ ನಮಗೆ ದೊರಕುವುದು ದುರ್ವಾಸನೆ, ಗುದ್ದಾಡಿದರೂ ಗಂಧದೊಡನೆ ಪರಿಮಳ ಲಭಿಸುತ್ತದೆ. ಬಡತನ ಮನುಷ್ಯನಿಗಿರಬೇಕು, ಮನಸ್ಸಿಗೆ ಇರಬಾರದು. ಅದೇ ಶ್ರೀಮಂತಿಕೆ ಮನಸ್ಸಿಗೆ ಇರಬೇಕು, ಮನುಷ್ಯನಿಗಿರಬಾರದು. ವಿದ್ಯೆಯ ಸೌಂದರ್ಯ ಸಜೀವ ಸೌಂದರ್ಯ, ಚಿನ್ನದ ಚೆಲುವು ಹೆಣದಂತೆ. ಹಚ್ಚುವುದಾದರೆ ದೀಪವನ್ನೇ ಹಚ್ಚು, ಬೆಂಕಿಯನ್ನಲ್ಲ. ಆರಿಸುವುದಾದರೆ ನೋವನ್ನೇ ಆರಿಸು, ನಗುವನ್ನಲ್ಲ. ನಿನ್ನ ನಂಬಿದವರನ್ನು ಎಂದಿಗೂ ಮೋಸ ಮಾಡಬೇಡ. ಸಹಾಯ ಮಾಡಿದವರನ್ನು ಮರೆಯಬೇಡ. ಮನೆ ಬಾಗಿಲಿಗೆ ಬಂದವರನ್ನು ಅವಮಾನ ಮಾಡಬೇಡ. ಸಾಧಕರ ಸ್ಫೂರ್ತಿದಾಯಕ ನುಡಿಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಮೋಟಿವೇಶನ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಅವ್ರಿಗೆ ಕೂಡ ಈ ಸ್ಫೂರ್ತಿದಾಯಕ ವಿಡಿಯೋಯಿಂದ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಕಾಶ ಶೈನ್ಸ್. ಥ್ಯಾಂಕ್ ಯು.